ನಮಸ್ಕಾರ ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಗುಂಜಿ ಗ್ರಾಮದ ಮೌಳಿ ದೇವಸ್ಥಾನದ ಕುರಿತು ಕೆಲವೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಬನ್ನಿ. ಸುಮಾರು 100 ವರ್ಷಕ್ಕೂ ಹೆಚ್ಚು ಹಳೆಯದಾದ ಶ್ರೀಮಾತಾ ಮೌಳಿ ದೇವಸ್ಥಾನವು ಇತ್ತೀಚೆಗಷ್ಟೇ ಜೀರ್ಣೋದ್ಧಾರ ಮಾಡಲಾಗಿದ್ದು, ಪ್ರಸ್ತುತ ಮಂದಿರವು ಉತ್ತಮ ವಾಸ್ತು ವಿನ್ಯಾಸದಲ್ಲಿ ನಿರ್ಮಾಣಗೊಂಡಿದೆ. ಬೆಳಗಾವಿಯ ರೈಲ್ವೆ ನಿಲ್ದಾಣದಿಂದ ಸುಮಾರು 45 ಕಿಲೋಮೀಟರ್ ಅಂತರದಲ್ಲಿ ಮತ್ತು ಖಾನಾಪುರದಿಂದ ಸುಮಾರು 17 ಕಿಲೋಮೀಟರ್ ಅಂತರದಲ್ಲಿದೆ. ರಾಷ್ಟ್ರೀಯ ಹೆದ್ದಾರಿ 748 ಖಾನಾಪುರ ರಾಮನಗರ ಮಧ್ಯದಲ್ಲಿ ಬರುವ ಗುಂಜಿ ಗ್ರಾಮದ ಪ್ರಸಿದ್ಧ ದೇವಾಲಯ ಇದಾಗಿದ್ದು, ದೇವಿಗೆ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ನಿತ್ಯ ಪೂಜೆಯು ನೆರವೇರುತ್ತದೆ. ಸುಮಾರು 5,000 ಜನಸಾಂದ್ರತೆಯುಳ್ಳ ಗುಂಜಿ ಗ್ರಾಮವು ಪಶ್ಚಿಮ ಘಟ್ಟದ ಅರಣ್ಯ ಪ್ರದೇಶದ ಒಂದು ಭಾಗವಾಗಿದ್ದು, ದಟ್ಟವಾದ ಕಾಡುಗಳಿಂದ ಸುತ್ತುವರೆದಿರುವುದರಿಂದ ಮಳೆಗಾಲದ ಸಮಯದಲ್ಲಿ ಅತಿ ಹೆಚ್ಚಿನ ಮಳೆಯನ್ನು ಈ ಪರಿಸರವು ಹೊಂದಿರುತ್ತದೆ. ಉತ್ತಮ ವಾಸ್ತುಶಿಲ್ಪ ಶೈಲಿಯನ್ನು ಹೊಂದಿರುವ ಶ್ರೀಮಾತಾ ಮೌಳಿ ದೇವಸ್ಥಾನವು ಖಾನಾಪುರ ಮಾರ್ಗವಾಗಿ ಉಳುವಿ, ಕಾರವಾರ, ದಾಂಡೇಲಿ ಮತ್ತು ಗೋವಾ ಪ್ರವಾಸಕ್ಕೆಂದು ಹೋಗುವ ಪ್ರವಾಸಿಗರಿಗೆ ಇದೊಂದು ಅತ್ಯುತ್ತಮವಾದ ಪ್ರೇಕ್ಷಣೀಯ ಸ್ಥಳವಾಗಿದೆ. ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳಿಂದ ದೇವಿಯ ದರ್ಶನಕ್ಕೆಂದು ಭಕ್ತಜನರು ಪ್ರತಿನಿತ್ಯವೂ ಇಲ್ಲಿಗೆ ಬಂದು ಹೋಗುತ್ತಾರೆ. ಇಲ್ಲಿ ದೇವಿಗೆ ಹರಕೆ, ನೈವೇದ್ಯ, ಉಡಿ ತುಂಬುವ ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ಜರುಗುತ್ತವೆ. ಮಾನವನ ಶರೀರದ ಮೇಲೆ ಬೆಳೆಯುವ ನರೋಲಿ ಚರ್ಮವ್ಯಾಧಿಗೆ ಶ್ರೀಮೌಳಿ ದೇವಿಯಲ್ಲಿ ಹರಕೆ ಮಾಡಿಕೊಳ್ಳುವುದು ಇಲ್ಲಿನ ಇನ್ನೊಂದು ವಿಶೇಷತೆಯಾಗಿದೆ. ಯಾವಾಗಲೂ ಭಕ್ತ ಜನರನ್ನು ಹೊಂದಿರುವ ಈ ದೇವಾಲಯವು ವಿಶಾಲವಾದ ಒಳಾಂಗಣವನ್ನು ಹೊಂದಿದ್ದು, ಗದ್ದುಗೆಯ ಮೇಲೆ ಆಸೀನಳಾಗಿರುವ ಶ್ರೀಮಾತಾ ಮೌಳಿ ದೇವಿಯ ಭಾವಭಂಗಿ ಭಕ್ತ ಜನರನ್ನು ನೋಡುವ ಕರುಣೆಯ ಕಣ್ಣೋಟ ನಿಜಕ್ಕೂ ಅದ್ಭುತವಾದ ಅನುಭವವನ್ನು ನೀಡುತ್ತದೆ. ಪ್ರತಿ ವರ್ಷ ಮಹಾನವಮಿಯ ಸಂದರ್ಭದಲ್ಲಿ 5 ದಿನಗಳ ಸಾಂಪ್ರದಾಯಿಕ ಜಾತ್ರೆಯು ಜರುಗುತ್ತದೆ. ಈ ಜಾತ್ರೆಯಲ್ಲಿ ಸುಮಾರು 40ರಿಂದ 50 ಸಾವಿರ ಜನರು ಸೇರುವುದು ವಾಡಿಕೆಯಾಗಿದೆ. ಗುಂಜಿ ಗ್ರಾಮದ ಶಕ್ತಿ ದೇವತೆಯಾಗಿರುವ ಮೌಳಿ ದೇವಿಯು ನಂಬಿದ ಭಕ್ತ ಜನರ ಇಷ್ಟಾರ್ಥಗಳನ್ನು ಪೂರೈಸುವಲ್ಲಿ ವಿಶೇಷವಾದ ವರಕೃಪೆಗಳನ್ನು ಕರುಣಿಸುವವಳು. ತನ್ನನ್ನು ನಂಬಿ ಬರುವ ಭಕ್ತ ಜನರನ್ನು ಕಾಯುವಂತಹ ಮಹಾನ್ ಕರುಣಾಮಯಿ ತಾಯಿ ಇವಳು. ಭಕ್ತ ಜನರ ಇಷ್ಟಾರ್ಥಗಳನ್ನು, ಅವರ ಕೋರಿಕೆಗಳನ್ನು ಕೈಗೂಡಿಸಿಕೊಡುವ ಮಹಾನ್ ದೇವಿ ಇವಳು. ವೀಕ್ಷಕರೇ, ನೀವು ಕೂಡ ಖಾನಾಪುರ ಮಾರ್ಗವಾಗಿ ಸಂಚಾರ ಮಾಡುವುದಾದರೆ ಖಂಡಿತವಾಗಿಯೂ ಗುಂಜಿ ಗ್ರಾಮದ ಮೌಳಿ ದೇವಸ್ಥಾನಕ್ಕೆ ಭೇಟಿ ಕೊಡಲು ಮರೆಯದಿರಿ. ತಾಯಿ ಮೌಳಿ ದೇವಿಯ ಕರುಣೆಯ ಕಡಲನ್ನು ಕಂಗಳಲ್ಲಿ ತೋರಿ ಬರುವ ಮಮತೆಯ ಮಮಕಾರವನ್ನು ನೀವು ಕೂಡ ಕಣ್ತುಂಬಿಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಸಂಧಿಸುತ್ತೇನೆ. ಧನ್ಯವಾದಗಳು.